ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೋಸ್ಕರ ಈ ಒಂದು ವಿಶೇಷವಾದ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಸರ್ಕಾರಿ ಶಾಲಾ ಶಿಕ್ಷಕರ ಅಂಕಿಅಂಶಗಳು. ಸೊ ಇಲ್ಲಿ 2024ರ ಒಂದು SATS ರಿಪೋರ್ಟ್ ಅಥವಾ ಅಂಕಿಅಂಶವನ್ನು ತೆಗೆದುಕೊಂಡು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ CAG ಅವರಿಂದ ಸಿದ್ಧಪಡಿಸಲಾಗಿರ್ತಕ್ಕಂಥ ಒಂದು ವರದಿ. ಸೊ ಈ ವರದಿ ಒಳಗ ಸಾಕಷ್ಟು ಆಘಾತಕಾರಿ ವಿಚಾರಗಳು ಹೊರ ಬಂದಿದ್ದಾವೆ. ಮತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಪೋಷಕರು ಭಯ ಪಡಬೇಕು. ಮತ್ತೆ ನಮಗ ಸರ್ಕಾರಿ ಶಾಲೆಯ ಏನು ಸಹವಾಸವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಪೋಷಕರಲ್ಲಿ ಮನದಟ್ಟು ಮಾಡಿಸ್ಬೇಕು. ಈ ರೀತಿ ಕೆಲಸಗಳಲ್ಲಿ ಅಂಕಿಅಂಶಗಳು ಮಾಡ್ತಾ ಇದ್ದಾವೆ. ಸೊ ಅಂಕಿಅಂಶಗಳು ಏನಿದ್ದಾವೆ, ಸೊ ಎಷ್ಟು ಹುದ್ದೆಗಳು, ಎಷ್ಟು ಯಾವ ವಿಷಯದ ಮೇಲೆ ಎಷ್ಟು ಹುದ್ದೆಗಳು ಮಂಜೂರಾಗಿದ್ದಾವೆ, ಮತ್ತೆ ಎಷ್ಟು ಶಿಕ್ಷಕರು ಅಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಟ್ ಪ್ರೆಸೆಂಟ್, ಇದೆಲ್ಲ ಅಂಕಿಅಂಶಗಳನ್ನ ತೆರೆದಿಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಸೊ ಆ ಒಂದು ಮಾಹಿತಿಯನ್ನ ನಾನು ಕೂಡ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಆ ಮಾಹಿತಿ ಹೀಗಿದೆ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ವಿಷಯ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು, ಅಟ್ ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು, ಖಾಲಿ ಇರ್ತಕ್ಕಂಥ ಹುದ್ದೆಗಳು, ಶೇಕಡ ಎಷ್ಟು ಮಂದಿ ಏನು ಹುದ್ದೆಯನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಅನ್ನುವಂತ ಈ ವಿಚಾರದ ಬಗ್ಗೆ ಈ ಒಂದು ಮಾಹಿತಿ ಇರ್ತದೆ. ಇಲ್ಲಿ ಮೊದಲನೇದಾಗಿ ಸೊ ಈಗ ಭಾಷೆ ಅಂದಾಗ ಕನ್ನಡ, ಇಂಗ್ಲಿಷ್ ಈ ಲ್ಯಾಂಗ್ವೇಜ್ ಟೀಚರ್ಸ್ ಬರ್ತಾರಲ್ಲ, ಲ್ಯಾಂಗ್ವೇಜ್ ಟೀಚರ್ಸ್ ಅಂತ ಹೇಳಿ ಕರಿತೀವಲ್ಲ, ಇದು ಒಟ್ಟಿಗೆ 1,23,773 ಒಟ್ಟು ಮಂಜೂರಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಅಟ್ ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು 1,09,819 ಮಂದಿ. ಓಕೆ, ಖಾಲಿ ಎಷ್ಟಾಯ್ತು? 13,954 ಹುದ್ದೆಗಳು ಖಾಲಿ ಆಯ್ತು. ಓಕೆ, ಶೇಕಡ 11.27%. ಅದೇ ರೀತಿ ಸಮಾಜ ವಿಜ್ಞಾನದ ವಿಚಾರಕ್ಕೆ ಬಂದ್ರೆ ಒಟ್ಟು 5,373 ಹುದ್ದೆಗಳು ಮಂಜೂರಾಗಿದ್ದಾವೆ. ಅದರಲ್ಲಿ 1,840 ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಉಳಿದಂತೆ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟು? 3,533. ಆಯ್ತಾ? ಸೊ ಅಂದ್ರೆ ಶೇಕಡ 65.75% ಅಷ್ಟು ಮಂದಿ ಏನಿದ್ದಾರೆ ಇಲ್ಲಿ ಕೊರತೆ ಇರುವಂತದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ರೈಟಾ? ಇನ್ನು ಗಣಿತ ಮತ್ತು ವಿಜ್ಞಾನ, ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರ್ತಕ್ಕಂಥ ಟಾಪಿಕ್. 33,966 ಮಂದಿ ಒಟ್ಟು ಶಿಕ್ಷಕರು ಬೇಕು. ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವ್ರು ಎಷ್ಟು? 11,912 ಮಂದಿ ಮಾತ್ರ. ಇನ್ನು ಖಾಲಿ ಹುದ್ದೆಗಳು ಎಷ್ಟಿದಾವ? 22,054 ಮಂದಿ. 22,054 ಮಂದಿ ಹುದ್ದೆಗಳು ಖಾಲಿ ಇದ್ದಾವ. ಶೇಕಡ 64.93%. ಇನ್ನು ದೈಹಿಕ ಶಿಕ್ಷಕರ ವಿಚಾರಕ್ಕೆ ಬಂದ್ರೆ 6,671 ಮಂದಿ ಇರಬೇಕು. ಸೊ ಅಟ್ ಪ್ರೆಸೆಂಟ್ 4,334 ಮಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು 2,437 ಮಂದಿ ಏನು ಹುದ್ದೆಗಳು ಹಾಗೆ ಖಾಲಿ ಉಳ್ಕೊಂಡಿದೆ. ಇದರ ದರ ಎಷ್ಟಿದೆ ಅಂದ್ರೆ ಶೇಕಡ 35.99%. ಇನ್ನು ವಿಶೇಷ ಶಿಕ್ಷಕರು ಅಂತ ಹೇಳಿ ಬರ್ತಾರೆ. ಇಲ್ಲಿ ವಿಶೇಷ ಶಿಕ್ಷಕರಲ್ಲಿ 485 ಮಂದಿ ಮಂಜೂರಾಗಿರ್ತಕ್ಕಂಥದ್ದು. 218 ಮಂದಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಳಿದಂತೆ 263 ಹುದ್ದೆಗಳು ಖಾಲಿ ಇದ್ದಾವ. ಓಕೆ ಫೈನ್, ಶೇಕಡ 54.68% ಇದರ ದರ. ಸೊ ನಾವು ಈ ಅಂಕಿಅಂಶಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದಲ್ಲಿ ಈ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕರ ವಿಚಾರಕ್ಕೆ ಬರುವ ಈ ಪ್ರಮಾಣದಲ್ಲಿ ಕೊರತೆ ಎಷ್ಟು? 22,054 ಹುದ್ದೆಗಳು ಖಾಲಿ ಇರುವಂತದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇದು ಯಾವುದರ ಮೇಲೆ ಪರಿಣಾಮವನ್ನು ಬೀರ್ತದೆ? ರಿಸಲ್ಟ್ ಮೇಲೆ ಪರಿಣಾಮವನ್ನು ಬೀರ್ತದೆ. ಹೌದಲ್ಲ? ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಈಗ ಎಲ್ಲರೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ. ಆಲ್ಮೋಸ್ಟ್ SSLC ಅಂತ ಹೇಳಿ ತೆಗೆದುಕೊಂಡಾಗ ವಿಜ್ಞಾನ ಮತ್ತು ಗಣಿತ ಎರಡೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಕಠಿಣವಾದ ಸಬ್ಜೆಕ್ಟ್ಗಳು ಅಂತ ಹೇಳಿ ಭಾವಿಸ್ತೀವಿ ನಾವು. ಆಯ್ತಾ? ಸೊ ಇದರಲ್ಲಿ ಎಕ್ಸ್ಪರ್ಟ್ಸ್ ಟೀಚರ್ಸ್ ಗಳು ಕ್ಲಾಸಸ್ ಮಾಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಫೇಲ್ ಆಗುವಂತ ಸಾಧ್ಯತೆ ಬಹಳ ಹೆಚ್ಚಿಗೆ ಇರ್ತಾವ. ಈಗ SSLC ರಿಸಲ್ಟ್ ಬಂದಾಗ ಬೇಕಾದ್ರೆ ಅಂಕಿಅಂಶಗಳನ್ನ ತೆಗೆದು ನೋಡ್ರಿ, ಮ್ಯಾಕ್ಸಿಮಮ್ 3 ವಿಷಯಗಳಲ್ಲಿ ಸ್ಟೂಡೆಂಟ್ಸ್ ಗಳು ಫೇಲ್ ಆಗಿರ್ತಾರ. ಒಂದು ಗಣಿತ, ಮತ್ತೊಂದು ವಿಜ್ಞಾನ, ಮತ್ತೊಂದು ಇಂಗ್ಲಿಷ್. ಸೊ ಈ 3 ವಿಷಯಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರ. ಸೊ ಯಾಕೆ ಈ ಪರಿಯ ತಾತ್ಸಾರ? ಹೌದಾ? ಸೊ ಇದರಲ್ಲಿ ಸಮಾಜ ವಿಜ್ಞಾನ ಹೊರತಾಗೇನಿಲ್ಲ. 3,533 ಹುದ್ದೆಗಳು ಖಾಲಿ ಇದ್ದಾವ. ಇವುಗಳಲ್ಲಿ ಹೆಂಗೋ ಏನಪ್ಪ ಗೆಸ್ಟ್ ಟೀಚರ್ ತೆಗೆದುಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ತಾರ. ಸೊ ಉಳಿದಂತೆ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕರ ಕಥೆ ಏನು ಹಾಗಾದ್ರೆ? ಸೊ ಇದು ಪೋಷಕರಲ್ಲಿ ಯಾವ ರೀತಿಯ ಮನೋಭಾವನೆಯನ್ನು ಬೆಳೆಸ್ತದೆ ಇನ್ ಫ್ಯೂಚರ್ ಅಂತ ಹೇಳಿ ತಕೊಂಡ್ರೆ, ಸಂಪೂರ್ಣವಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸುವಂತ ಪ್ರಯತ್ನಗಳು ಎಲ್ಲವೂ ಕೂಡ. ಹೌದಲ್ಲ ಸರ್? ಈಗ ಪ್ರೈವೇಟ್ ಸ್ಕೂಲ್ಗಳಿಗೆ ನೋಡ್ರಿ, ಆಯಾ ಸಬ್ಜೆಕ್ಟ್ ಗಳ ಎಕ್ಸ್ಪರ್ಟ್ಗಳು ಮೀನ್ಸ್ ಅಂದ್ರೆ ಎಕ್ಸ್ಪರ್ಟ್ ಅಂತ ಹೇಳಿ ಅವರು ಕೂಡ ನಿಮ್ ಜೊತೆ BEd ಮಾಡಿರ್ತಾರೆ, TET ಅನ್ನು ಮಾಡ್ಕೊಂಡಿರ್ತಾರ. ಆಯ್ತಾ? ಸೊ ಅದು
ಪ್ರೈವೇಟ್ ಸ್ಕೂಲ್ ಆಗಿರೋದ್ರಿಂದ ಪಾಪ ಅವ್ರಿಗೆ ಏನಿರ್ತದೆ, ಒತ್ತಡ ಇರ್ತದ. ಸೊ ಅವ್ರಿಗೆ ರಿಸಲ್ಟ್ ಕೊಡ್ಬೇಕು, ಮತ್ತ ಆಕರ್ಷಣೆ ಮಾಡ್ಬೇಕು, ಎಫೆಕ್ಟಿವ್ ಆಗಿ ಕ್ಲಾಸಸ್ ಮಾಡ್ಬೇಕು, ಈ ರೀತಿಯ ಒತ್ತಡಗಳಿರ್ತಾವ. ಅದೇ ಒಂದು ಇದನ್ನು ಯಾಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮಾಡ್ಲಿಕ್ಕೆ ಆಗ್ತಿಲ್ಲ? ಹೌದಲ್ಲ? ಟೈಮ್ ನೋಟಿಫಿಕೇಶನ್ ಮಾಡಿಕೊಂಡು ವೆಲ್ ಟ್ಯಾಲೆಂಟೆಡ್ ಶಿಕ್ಷಕರುಗಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸ್ಕೊಟ್ರೆ ವಾಟ್ ಹ್ಯಾಪನ್? ಹೌದಲ್ಲ? ಸಾವಿರ ಅಂಕಿಅಂಶಗಳು ಹೇಳೋ ಪ್ರಕಾರ ನೋಡಿ, ನಾವು ಹೇಳ್ತಾ ಇರುವಂತಹ ಅಂಕಿಅಂಶಗಳನ್ನ ಇದು ಅಧಿಕೃತವಾಗಿ CAG ರವರ ವರದಿಯಲ್ಲಿ ಇರುವಂತಹ ಅಂಕಿಅಂಶಗಳು ಇದು. ಸೊ ಈ ಅಂಕಿಅಂಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ, ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತಾವೆ ನೋಡಿ. ಮೊದಲನೇದಾಗಿ, ಸೊ ಈ ವಿಷಯಗಳು ಕಲಿಯಲಿಕ್ಕೆ ಬಹಳವಾದಂತ ಕಷ್ಟಕರವಾದಂತ ವಿಷಯಗಳು ಯಾವ್ದಾದ್ರು ಗಣಿತ ಮತ್ತು ವಿಜ್ಞಾನ, ಈ ವಿಷಯಗಳು. ಹೌದಾ? ಸೊ ಇದಕ್ಕೆ ಏನಾಗಿರ್ಬೇಕು, ಎಕ್ಸ್ಪರ್ಟ್ಸ್ ಟೀಚರ್ಸ್ ಇಂದಾನೆ ಇವ್ರಿಗೆ ತರಗತಿಗಳನ್ನ ಮಾಡಿಸ್ಕೊಡ್ತಾ ಹೋಗ್ಬೇಕು. ಹೌದಲ್ಲ? ಸೊ ಮತ್ತೆ ಸರ್ಕಾರಿ ಶಾಲೆ, ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಅಭ್ಯರ್ಥಿಗಳು ಏನಿದ್ದಾರೆ, ಇವ್ರಿಗೆ ಗಣಿತ ಮತ್ತು ವಿಜ್ಞಾನ ಅಂದ್ಬಿಟ್ರೆ ಬಹಳ ಭಯ, ಭಾರಿ ಭಯ, ಗಾಬರಿ ಮಾಡ್ಕೊತಾರೆ ಅವರು. ಮ್ಯಾಥ್ಸಾ, ಸೈನ್ಸಾ? ಸೊ ಅವ್ರಿಗೆ ಅರ್ಥ ಆಗೋ ರೀತಿ ಕ್ಲಾಸಸ್ ಗಳನ್ನ ಮಾಡಿದಾಗ ಒಂದು ಹಂತಕ್ಕೆ ಅವರು ಸುಧಾರಣೆ ಆಗ್ತಾರ. ಟೀಚರ್ಸ್ ಗಳು ಇಲ್ಲ ಅಂದ್ರೆ ಪಾಠ ಮಾಡೋದಿಲ್ಲ ಬಂತಲ್ಲಿ. ಹೌದಲ್ಲ? ಸೊ ಮತ್ತ ಪ್ರತಿ ಬಾರಿಯೂ ಕೂಡ ಫಲಿತಾಂಶಗಳು ಬಂದಾಗ ಈ ವಿಷಯದಲ್ಲಿ ಅತಿ ಹೆಚ್ಚು ಗರಿಷ್ಠ ಪ್ರಮಾಣದ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇದೆಲ್ಲದರ ಪರಿಣಾಮ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಕಡಿಮೆಯಾಗಿ, ಕಲಿಯುವಂತವರ ಆಸಕ್ತಿ ಕಡಿಮೆಯಾಗಿ ಅವರು ಸ್ಕೂಲಿಂದ ಡ್ರಾಪ್ ಔಟ್ ಆಗ್ತಾರ, ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ಲಿ. ಸೊ ಇದು ಈಗಿನ ಒಂದು ವ್ಯವಸ್ಥೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ನೀವು ಯಾವುದಕ್ಕೆ ಬೇಕಾದ್ರೂ ಇನ್ವೆಸ್ಟ್ ಮಾಡಬೇಡ್ರಿ, ದಯಮಾಡಿ ಶಿಕ್ಷಣವನ್ನ ಕೊಡಿಸ್ರಿ. ಏನ್ ಮಾಡಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡಿ. ಅವರ ಅಟ್ಲೀಸ್ಟ್ ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಗೋದು ಬೇಡ, ಆಯ್ತಾ? ಸೊ ಇನ್ನು ಸಾಕಷ್ಟು ವೇಗಗಳಿದ್ದಾವ. ಸಂಪಾದನೆ ಮಾಡ್ಲಿಕ್ಕೆ ಅವ್ರಿಗೆ ಸ್ಕಿಲ್ ಬೆಳೆಯುವಂತ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣವನ್ನು ಕೊಡಿಸುವಂತ ಕೆಲಸವನ್ನು ಮಾಡಿ. ಈಗ ನೀವು ಈ ಪ್ರಾಥಮಿಕ ಹಂತಗಳಲ್ಲೇನೆ, ಪ್ರಾಥಮಿಕ ಶಾಲೆ ಮತ್ತೆ ಪ್ರೌಢಶಾಲೆಗಳಲ್ಲೇನೆ ನೀವು ಶಿಕ್ಷಕರನ್ನ ನೇಮಕ ಮಾಡ್ಕೊಂಡು ಅವರಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಡಿಸ್ಲಿಲ್ಲ ಅಂದ್ರೆ ಅವರು ಕಾಲೇಜಿಗೆ ಹೋಗೋದಿಲ್ಲ ಬಂತು. ಹೌದಾ? ಅವ್ರ ಕಾಲೇಜ್ ಹೋಗೋದ್ ಬಿಟ್ಟು ಮತ್ತೆ ಏನಪ್ಪಾ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಗಳನ್ನ ಮಾಡಿಸೋದಿಲ್ಲ ಬಂತು. ಹೌದಲ್ಲ? ಬೇರೆ ಸ್ಟ್ರಾಂಗ್ ಇಲ್ಲ ಅಂದಾಗ ಮರ ಏನು ಸ್ಟ್ರಾಂಗ್ ನಿಂತ್ಕೋತದ. ಮುಂದಿನ ದಿನಗಳಲ್ಲಿ ಅವ್ರು ಏನಾಗ್ತಾರ, ಸೊ ಏನೇನೋ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಬಿಡ್ತಾರ. ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಸುಧಾರಣೆ ಆಗ್ಬೇಕು. ಸೊ ಈಗಾಗಲೇ ಸಾಕಷ್ಟು ಹೋರಾಟಗಳು KPSC ಏನಪ್ಪಾ ಸುಧಾರಣೆಗೋಸ್ಕರ ಹೋರಾಟ ನಡೀತಾ ಇದೆ. ಮತ್ತೆ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳನ್ನ ಬೇಗ ಮಾಡ್ಬೇಕಂತ ಹೇಳಿ ನಮ್ಮ ಸ್ಪರ್ಧಾಕಾಶಿ ಅಕಾಡೆಮಿಯಿಂದ ಯಾರಪ್ಪ ಲಕ್ಷ್ಮೀಕಾಂತ್ ಸರ್ ಮುಂದಾಳತ್ವದೊಳಗ ಮತ್ತೆ ಏನಪ್ಪಾ ಬೆಂಗಳೂರು ಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳುವಂತ ಸಾಧ್ಯತೆಗಳು ಬಹಳ ಹೆಚ್ಚಿಗೆ ಇದ್ದಾವ. ಮುಂದಿನ ದಿನಗಳಾದ್ರೂ ಕೂಡ ಸರ್ಕಾರ ಈ ಕಡೆ ಗಮನವನ್ನು ಹರಿಸಬೇಕು. ಮತ್ತೆ ಶಿಕ್ಷಕರು ಬೇರೆ ಡಿಪಾರ್ಟ್ಮೆಂಟ್ ಗಳು ಹೆಂಗ ಆಗ್ತಾವ್ರಿ, ಶಿಕ್ಷಣ ಇಲಾಖೆಗಳಲ್ಲಿರುವಂತಹ ಹುದ್ದೆಗಳನ್ನ, ಅದರಲ್ಲೂ ಕೂಡ ಶಿಕ್ಷಕರ ಹುದ್ದೆಗಳನ್ನ ಅಟ್ ಎ ಟೈಮ್ ಅಂದ್ರೆ ಟೈಮ್ ಟು ಟೈಮ್ ಫಿಲ್ ಮಾಡ್ಕೊತಾ ಹೋಗ್ಬೇಕು. ಹೌದೇನಾ? ಸೊ ಆಫ್ಟರ್ ಕೋವಿಡ್ ಆದ್ಮೇಲೆ ಇತ್ತೀಚೆಗೆ ಯಾವುದು ರಿಕ್ರೂಟ್ಮೆಂಟ್ ಗಳು ನಡೆದೇ ಇಲ್ಲ. ಸೊ ರೀಸೆಂಟ್ ಒಂದು ಯಾವ್ದು HSTR ಇದೆ, GPSTR ಆಗಿದ್ದೆ ಲಾಸ್ಟ್. ಇನ್ನು ಹೈಸ್ಕೂಲ್ ಟೀಚರ್ ಅಂತೂ ಕಾಲ್ಫಾರೆ ಮಾಡಿಲ್ಲ, ತುಂಬಾ ವರ್ಷಗಳಾಗ್ಯದ. ಏನೀಗಾದ್ರೆ ಶಿಕ್ಷಣದ ಕತೆ ಎಲ್ಲವನ್ನು ಕೂಡ ನಾವು ಏನಂತ ಕರಿತಾ ಹೋಗ್ತೀವಿ, ಇದ್ರ ಮೇಲೆ ಟೆಂಡರ್ ಬೇಸ್ ಮೇಲೆ ತಗೊಂಡು ಶಿಕ್ಷಕರನ್ನ ಸಿಲೆಬಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತದ. ಸೊ ಅದು ಗುಣಮಟ್ಟ ಕಡಿಮೆ ಆಗ್ತದ. ಅರ್ಥ ಆಗ್ತಿದ್ಯಾ? ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತದ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಲಕ್ಷಾಂತರ ಮಂದಿ BEd ಮುಗಿಸ್ಕೊಂಡು TET ಪಾಸ್ ಮಾಡ್ಕೊಂಡು ಶಿಕ್ಷಕರ ಹುದ್ದೆಯ ಕನಸನ್ನು ಹೊತ್ಕೊಂಡು ಸಾಕಷ್ಟು ಮಂದಿ ವೇಟ್ ಮಾಡ್ತಿರ್ತಾರ. ಅವ್ರಿಗೆ ಈ ಒಂದು ಚಾನ್ಸ್ ಅನ್ನ ಕೊಡ್ರಿ. ನೋಡಿ, ಇಷ್ಟೊಂದು ಹುದ್ದೆಗಳ ಖಾಲಿ ಇದ್ದಾವ. ಇವ್ರು ಕಾಲ್ಫಾರ್ ಮಾಡೋದು 1100, 1200, 1300, ಮ್ಯಾಕ್ಸಿಮಮ್ ಅಂದ್ರೆ ಒಂದು 5,000 ಆಗೋಂಗಿಲ್ಲ. ಹೌದಲ್ಲ? ಸೊ ಇದು ಶಿಕ್ಷಣ ವ್ಯವಸ್ಥೆಯ ಇವತ್ತಿನ ಈ ದಿನದ ಒಂದು ಅಂಕಿಅಂಶಗಳು ಈ ರೀತಿ ಇದ್ದಾವ ಸ್ನೇಹಿತರೆ. ನೀವೇ ಡಿಸೈಡ್ ಮಾಡ್ರಿ. ಓಕೆನಾ? ಸೊ ಮತ್ತೆ ದಯಮಾಡಿ ಯಾರು ಕೂಡ ಬ್ಯಾಡ್ ಕಾಮೆಂಟ್ಸ್ ಮಾಡ್ಬೇಡ್ರಿ. ಸೊ ಈ ಅಂಕಿಅಂಶಗಳನ್ನ ನಿಮ್ಮ ಮುಂದೆ ತೆರೆದಿರ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾವು ಮಾಡ್ತಾ ಇರುವಂತದ್ದು. ಅದನ್ನು ಬಿಟ್ರೆ ಯಾರನ್ನು ಮೋಟಿವೇಶನ್ ಮಾಡುವಂತಹ, ಯಾರನ್ನು ಡಿಮೋಟಿವ್ ಮಾಡುವಂತಹ ಕೆಲಸ ನಮ್ಮದಲ್ಲ. ಓಕೆ, ಸೊ ಅಂಕಿಅಂಶಗಳನ್ನು ನೀವು ಗಮನಿಸಿದಾಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಧ್ಯಯನವನ್ನು ಚುರುಕು ಮಾಡ್ಕೊಳ್ಬೇಕು ಎನ್ನುವಂತ ಒಂದು ಮನೋಭಾವನೆ ನಿಮ್ಮಲ್ಲಿ ಬೆಳೆಸಬೇಕು. ಇಷ್ಟೇ ನಮ್ಮ ಉದ್ದೇಶ. ಅದನ್ನು ಬಿಟ್ಟು ನಿಮ್ಮನ್ನು ಯಾರನ್ನು ಡಿಮೋಟಿವ್ ಮಾಡೋದಾಗ್ಲಿ ಮೋಟಿವ್ ಮಾಡೋದಾಗ್ಲಿ ನಮ್ಮ ಉದ್ದೇಶ. ಓಕೆನಾ? ಎಸ್. ಸೊ ಮಾಹಿತಿ ಇಷ್ಟ ಆಯ್ತಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋವನ್ನ ಇತರೆ ಸ್ಪರ್ಧಾ ಮಿತ್ರರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗ ನಾನು ನಿಮ್ಗೆ ಸಿಗ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.